ಸುತ್ತಲೂ ಮಾರ್ಕೆಟ್ ಮಧ್ಯೆ ನಿಮಗೆ ಸರ್ಪ್ರೈಸ್ ತೋರಿಸ್ತಿದ್ದೀನಿ. ಇಲ್ಲಿ ನೋಡಿ, ಕುಡಿಯುವ ನೀರು ಉಚಿತ ಸೇವೆ ಅಂತ. ಸಿಟಿಲಿ ಬಿಸ್ನೆಸ್ಗೋಸ್ಕರ ನೀರನ್ನು ಮಾರೋದು ನೋಡಿದ್ದೀನಿ, ಅದು ಮಾರ್ಕೆಟ್ ಮಧ್ಯದಲ್ಲಿ ಇಟ್ಕೊಂಡು ಡ್ರಿಂಕಿಂಗ್ ವಾಟರ್ ಕೂಡ ಫ್ರೀಯಾಗಿ ಕೊಡ್ತಿದ್ದಾರೆ. ಇದು ಶಾಪು ನೋಡಿ, ಇವರೇ ಓನರು. ಇವ್ರು ಮಾತಾಡ್ಸೋಣ. ಸರ್, ಇಂಥ ದೊಡ್ಡ ಸಿಟೀಲಿ ಈಗ ನೀರು ಸಿಗೋದೇ ಹೆಚ್ಚು. ದುಡ್ಡು ಕೊಟ್ಟರೆ ಮಾತ್ರ ನಮ್ಗೆ ನೀರು ಸಿಗ್ತದೆ. ಮೊದಲೆಲ್ಲ ಆ ಥರ ಇದ್ದಿದ್ದಿಲ್ಲ. ಈಗ ಸಿಟೀಲಿ ಇದ್ಕೊಂಡು ನೀವು ನೀರು ಕೊಡೋದ್ರ ಜೊತೆ ಇಲ್ಲಿ ಕಾಣ್ತಾ ಇದೆ, ಬರೀ ನೀರು ಕೊಡ್ತಾ ಇಲ್ಲ ಇವರು, ಫಿಲ್ಟರ್ ನೀರಿದೆ. ಮತ್ತೆ ನೋಡಿ, ಇದೆಲ್ಲ ಫಿಲ್ಟ್ರು. ಸೊ ಇದರಲ್ಲಿ ಮತ್ತೆ ನಾರ್ಮಲ್ ವಾಟರ್ ಇದೆ, ಮತ್ತು ಏನಿದು ಕೋಲ್ಡ್ ವಾಟರ್ ಇದೆ, ಹಾಟ್ ವಾಟರ್ ಇದೆ, ಮಲ್ಟಿಪಲ್. ಅದು ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ತಿದ್ದಾರೆ. ಈ ವಿಡಿಯೋ ಮಾಡ್ತಿರೋದು ಉದ್ದೇಶ ಅವರು ದೊಡ್ಡ ಸಾಧನೆ ಮಾಡಿದಾರಂತಲ್ಲ, ಇದು ದೊಡ್ಡ ಸಾಧನೆಗಿಂತ ಹೆಚ್ಚು. ರೀಸನ್ ಏನಂತಂದರೆ, ಮಾನವೀಯ ಮೌಲ್ಯಗಳನ್ನು ನಾವು ಈ ಒಂದು ಪ್ರಪಂಚದಲ್ಲಿ ಮರಿತಾ ಇದ್ದೇವೆ. ನಗರ ಜೀವನದಲ್ಲಾಗಲಿ ಇದೆಲ್ಲ ಮಾನವೀಯ ಮೌಲ್ಯಗಳನ್ನು ಮರಿತಾ ಇದ್ದೀವಿ. ಕೇಳೋಣ ಇವ್ರಿಗೆ, ಆ ನೀರನ್ನು ಯಾಕೆ ಈ ಥರ ಫ್ರೀ ಆಫ್ ಕಾಸ್ಟಲ್ಲಿ ಕೊಡಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ಕೇಳ್ತಾ ಇದ್ದೀನಿ. ಸರ್, ಇದನ್ನು ನಾನು ಹಣ ಅಂತಸ್ತಿಗೆ ನಾನು ಇದು ಮಾಡೋದಿಲ್ಲ, ಯಾವುದಕ್ಕೆ ಬೇಕಾಗಿ ಇದು ಮಾಡೋದಿಲ್ಲ, ಜನರ ಸೇವೆಗೆ ಬೇಕಾಗಿ ಮಾಡಿದ್ದು. ಜನರ ಸೇವೆ. ಮತ್ತು ಈ ಫಿಲ್ಟರ್ ಇದೆಯಲ್ಲ, ಈ ಫಿಲ್ಟರು ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಾ? ಒಂದು 20,000. 20,000 ನೋಡಿ ಸ್ನೇಹಿತರೆ, 20,000 ರೂಪೀಸ್ ಖರ್ಚು ಮಾಡಿ ಪಬ್ಲಿಕ್ಕಿಗೆ ಹೆಲ್ಪ್ ಆಗಲಿ ಅಂತ ವಾಟರ್ ಇಟ್ಟಿದ್ದಾರೆ. ನಾವು ಈ ಒಂದು ಮಟ್ಕದಲ್ಲಿ ನೀರು, ಹೋಟೆಲಲ್ಲಿ ಏನಾದರೂ ನೀರು ಕುಡಿತಾ ಇದ್ದರೆ ನೀರು ಕುಡಿಯೋದಕ್ಕೂ ಬಿಡಲ್ಲ ಎಷ್ಟೋ ಸಾರಿ. ಅಂಥದ್ರಲ್ಲಿ 23,000 ರೂಪಾಯಿ ಖರ್ಚು ಮಾಡಿ ಫಿಲ್ಟರ್ ತಂದಿಟ್ಟು ಫ್ರೀಯಾಗಿ ಕೊಡ್ತಿರೋದು ನನಗೆ ಭಾಳ ಖುಷಿ ಅನಿಸ್ತಿದೆ. ಮತ್ತು ಈ ಥರ ಇಡಬೇಕು ಅಂತ ನಿಮಗೆ ಅನಿಸಿದ್ದು ಯಾವಾಗಿಂದ? ಯಾವ ಥರ ಎಷ್ಟು ಕಾಲಾವಧಿಯಿಂದ ಇಡ್ತಾ ಇದ್ದಾರೆ? 10 ವರ್ಷ ಆಯ್ತು. 10 ಇಯರ್ಸಿಂದ ಇದೇ ಮಾರ್ಕೆಟಲ್ಲಿ ಮಿಷಿನ್ ಇಲ್ಲ. ಈ ಕದ್ರಿ ದೇವಸ್ಥಾನದಿಂದ ತರ್ತಾ ಇದ್ದೇವೆ. ಕದ್ರಿ ದೇವಸ್ಥಾನದಿಂದ ಅಲ್ಲಿಂದ ತಂದು ಇಡ್ತಾ ಇದ್ದೇವೆ. ಅದೊಂದು ಮಡಿಕೆ ಇದೆ, ಮಣ್ಣಿನ ಮಡಿಕೆ. ಹಾಗೆ ನಮ್ಗೆ ಇಲ್ಲಿಗ ಅಲ್ಲಿಂದ ತರ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ತುಂಬಾ ಕಷ್ಟ ಆಗ್ತದೆ. ನಮಗ ಅದು ಬೇಡ, ನಾವು ಫಿಲ್ಟರ್ಗೆ 80 ರೂಪಾಯಿನ ಕೊಡಬೇಕು ಕುತ್ತಿಗೆ. ಇದಕ್ಕೆ 85 ವಾಲ್ಸಲ್ನಲ್ಲಿ 70 ರೂಪಾಯಿ ಬೀಳ್ತದೆ. 70 ರೂಪಾಯಿ ಬೀಳ್ತದೆ. ಅದನ್ನ ಈಗ ಒಂದು ತುಂಬಾ ಜನ ಬರ್ತಾರೆ, ಅವರೆಂತ ಮಾಡ್ತಾರೆ, ಒಂದು ಗ್ಲಾಸ್ ನೀರು ಸುಧಾರಿಸ್ಬೋದು, ಅವ್ರು 4 ಗ್ಲಾಸ್ ತೆಗಿತಾರೆ. ಕರೆಕ್ಟ್. ಅದಕ್ಕೆ ಸ್ಟೀಲ್ ಗ್ಲಾಸ್ ಇಟ್ಟಿದ್ದೀರಾ? ಒಬ್ಬೊಬ್ರು ತೊಳಿತಾರೆ. ನಿಮ್ಮ ಮನೇಲಿ ಫಿಲ್ಟರ್ ಉಂಟಾ? ನಮ್ಮ ಮನೆಯಲ್ಲಿ ಉಂಟು, ಎಕ್ವಗಾರ್ಡ್ ಉಂಟಲ್ಲ, ಅಕ್ವಾಗಾರ್ಡ್ ಮಾಡ್ತಾರೆ. ಪಬ್ಲಿಕ್ ಕೋಲ್ಡ್ ಎಲ್ಲ ಐಸ್ ಎಲ್ಲ ಆಗೋದು ಬೇಡಲ್ಲ. ಎಷ್ಟು ಬಾಟಲ್ ಹೋಗ್ತದೆ ಒಂದು ದಿನಕ್ಕೆ? ಈಗ ಸರ್ ಒಂದು 2 ಬಾಟ್ಲಿ ಸರ್. 2-3 ಈಗ ಬೇಸಿಕ್ ಅಲ್ಲ, 6-7 ಬಾಟ್ಲಿ ಪ್ರತಿನಿತ್ಯ. ಅದು ಎಕ್ಸ್ಟ್ರಾ ನಿಮ್ಮ ಕೆಲಸ ಅಲ್ಲ, ಅದು ಇಲ್ಲಿಗೆ ಬರ್ತಾರೆ ಸರ್, ವ್ಯಾನಲ್ಲಿ ಬರ್ತದೆ. 10 ಬಾಟ್ಲಿ ಇಟ್ಟು ಹೋಗ್ತಾರೆ. ಮುಟ್ಟಾಗಿ ಇಲ್ಲಿನಾಗಲಿ ಹುಡುಗರೆಲ್ಲ ಬರ್ತಾರಲ್ಲ, ಅವರೇ ಮಾಡ್ತಾರೆ. ಅದಕ್ಕೂ ದುಡ್ಡು ಕೊಡ್ತೀರಾ? ಪ್ರತಿನಿತ್ಯ ಆ ಕ್ಯಾನ್ಗೂ ದುಡ್ಡು ಕೊಡ್ತೀರಾ? ಎಷ್ಟು ಕೊಡ್ತೀರಾ? ಗೊತ್ತಿಲ್ಲ, ನಮ್ಮ ಮಗ ಮಾಡುದು. ನಾನು ಕರೆಂಟ್ ಖರ್ಚು ಮಾತ್ರ ನನ್ನ ಲೆಕ್ಕ. ಓಕೆ. ಎಲ್ಲ ಕಾರ್ಪೊರೇಷನ್ ವಾಟರ್ ಎಲ್ಲ ಏನಿಲ್ಲ, ಪ್ರತಿನಿತ್ಯ ಕುಡಿಯೋ ನೀರಿಗೋಸ್ಕರನೇ ಬಾಟ್ಲಿ ಬರುತ್ತೆ. ಬಾಟ್ಲಿ ತೆಕ್ಕೊಡುದು 70 ರೂಪಾಯಿ 80 ರೂಪಾಯಿ ಬೀಳ್ತದೆ ಒಂದು ಬಾಟಲಿಗೆ. ಹಬ್ಬ ಅಂದರೆ ಒಂದು ನೀವು ಅಕಸ್ಮಾತ್ 3 ಬಾಟಲ್ ಹೋದ್ರು 8×3 24, 250 ರೂಪಾಯಿ. ತಿಂಗಳಿಗೆ 6,000 ರೂಪಾಯಿ ಲೆಕ್ಕಕ್ಕೆ ಬರ್ತದೆ. ನೋಡಿ, ಗ್ರೇಟ್. ನಮ್ಮಿಂದಾಗಿ ನೋಡಿ ಅವರಿಗೆ ಎಂತ ಹಣವ ಅಲ್ಲ, ಎಂತ ಕೊಡ್ಲಿಕ್ಕೆ ಇದಿಲ್ಲ. ನೀರಾದ್ರೂ ಕೊಡ್ಲಿ ಪಬ್ಲಿಕ್. ಕೋಲ್ಡ್ ಬೇಸಿಗೆಲ್ಲ ತುಂಬಾ ಬೇಸಿಗೆ ಆಗ ಒಂದು ಕೋಲ್ಡ್ ಕುಡಿಯೋದು ನೆನೆಸ್ತಾರೆ ಆ ಟೈಮಲ್ಲಿ. ಎಂಥವರೇ ಇದ್ರೂ ಆ ಕ್ಷಣಕ್ಕೆ ನೀರು ಸಿಗೋವಂಥ ಮೂಮೆಂಟ್ ಇದ್ದಾಗ ಒಂಥರ ಕೃತಜ್ಞತೆ ಭಾವನೆ ಅನಿಸುತ್ತೆ. ಓಕೆ, ನಿಮ್ಮ ಹೆಸರು? ಯಾರು? ಪ್ರಭಾಕರ್. ಓಕೆ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಪ್ರಭಾಕರ್. ಓಕೆ, ಥ್ಯಾಂಕ್ ಯು. ನಾವು ಮಾಡೋ ಒಂದು ಉದ್ದೇಶ ಏನಂದರೆ, ಓಡ್ತಿರೋ ಪ್ರಪಂಚ ದುಡ್ಡಿಂದ ಓಡ್ತಾ ಇದೆ, ಸ್ವಾರ್ಥದ ಪ್ರಪಂಚ. ನಾನು ಬೆಳಿಬೇಕು, ನಾನು ಮಾಡಬೇಕು, ಬೇರೆದವ್ರು ಹಾಳಾದರೂ ಚಿಂತೆ ಇಲ್ಲ ನನಗೆ, ನಾನು ಮಾತ್ರ ಉದ್ಧಾರ ಆಗಬೇಕು ಅನ್ನೋ ಪ್ರಪಂಚದಲ್ಲಿ, ಅದು ಸಿಟಿ ಮಧ್ಯೆ ಮಾರ್ಕೆಟ್ನಲ್ಲಿರೋ ಅಂಗಡೀಲಿ ನೀವು ಉಚಿತವಾಗಿ ನೀರು ಕೊಡ್ತಿರೋದು, ವಾಟರ್ ಸಪ್ಲೈ ಮಾಡ್ತಿರೋದು ನನಗೆ ಭಾಳ ಖುಷಿ ಅನಿಸಿ ವಿಡಿಯೋ ಮಾಡ್ತಿದ್ದೀನಿ. ನನ್ನ ಹೆಸರು ಪ್ರವೀಣ್ ಅಂತ. ಚಾನಲ್ ಇದೆ, ಪ್ರವೀಣ್ ನಾಗಣ್ಣ ಅವರು ಅಂತ. ನನ್ನಿಂದಾಗಿ ಎಲ್ಲರೂ ನೋಡಿ ಅವರು ಮಾಡಲಿ ಅಂತ ಹೇಳಿ, ನನ್ನಿಂದ ನೋಡಿ ಮತ್ತೊಬ್ರು ಮಾಡಿದ್ರೆ ಎಲ್ಲರೂ ಜನರ ಪರಿಹಾರ ಆಗ್ತದಲ್ಲ, ಹೌದಲ್ವ? ನನ್ನದು ಒಂದು ಹೆಸರಲ್ಲ. ಈಗ ಅವರು ನೋಡಿ ಅವರು ನಾನು ಮಾಡ್ತೇನೆ, ಹೌದಲ್ವ? ನಾನು ನಮ್ದು ಕೂಡ ಇಡ್ಲಿ ಹಾಗೆ ಜನರಿಗೆ ನೋಡಿ ಇರ್ಬೇಕು. ನಮ್ಮ ಬಂದನಿಗೆ